ಪಲಾವ್ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಕ್ಚುಲಿ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಾನು ಸಬ್ಬಕ್ಕೆ ಸೊಪ್ಪಿತ್ತು, ಸೊ ಸಬ್ಬಕ್ಕೆ ಸೊಪ್ಪು ಒಂದೇ ಒಂದು ಕ್ಯಾರೆಟ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ನಾನು ಮಾಮೂಲಿ ಸ್ಪೈಸ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿ ನಂತರ ಅದಕ್ಕೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ. ನಾನಂದರೆ ಖಾರ ಏನೂ ರುಬ್ಬಿಲ್ಲ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಅಂಥದ್ದನ್ನು ಮಾಡಿದ್ದೀನಿ. ನನಗೆ ಕೆಲಸ ಇತ್ತು, ಬೆಳಗ್ಗೆಯಿಂದನೂ ಮನೆ ಕ್ಲೀನಿಂಗ್ ಕೆಲಸ ಇತ್ತು. ಸೊ ಹಂಗಾಗಿ ನನಗೆ ಟೈಮ್ ಇರಲಿಲ್ಲ. ಹಂಗಾರೆ ಮಧ್ಯಾಹ್ನಕ್ಕೂ ಸೇರಿಸ್ಕೊಂಡೇ ಪಲಾವ್ ಮಾಡಿಬಿಟ್ಟಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ, ಮತ್ತೆ ಇನ್ನು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಸಬ್ಬಕ್ಕೆ ಸೊಪ್ಪು ಎಲ್ಲ ತರಕಾರಿ ಎಲ್ಲ ಇತ್ತು ಸ್ವಲ್ಪ ಸ್ವಲ್ಪ, ಸೊ ಅದಕ್ಕೆ ಹಾಕಿ ಮಾಡಿ ರೆಡಿ ಮಾಡಿದ್ದೀನಿ. ತಿಂಡಿ ಇಲ್ಲ ಅಂದ್ಬಿಟ್ರೆ ಸಾಕು, ತಿಂಡಿ ಮಾಡಿಬಿಡ ಇವತ್ತು ಸ್ವಲ್ಪ ಮುದ್ದೆನೇ ಮಾಡಿಬಿಡು ಅಂದರೆ ನನಗಿನ್ನೂ ಈಸಿ ಕೆಲಸ. ನಮ್ಮ ಮನೆಯವರು ಅದೇನು ಹೇಳಲಿಲ್ಲ ಅಂದ್ಬಿಟ್ಟು ನಾನಂತೆ ಪಲಾವ್ನೇ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟೆ ಮಾಡಿದೆ. ಮಧ್ಯಾಹ್ನ ತುಂಬಾ ಕೆಲಸ ಇತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು, ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಬೇಕಿತ್ತು. ಸೊ ಹಂಗಾಗಿ ಮಧ್ಯಾಹ್ನಕ್ಕೂ ಸೇರಿ ಪಲಾವ್ ಮಾಡಿದ್ದೀನಿ. ಸೊ ಪಲಾವ್ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಈಗ ಅಕ್ಕಿಗೆಲ್ಲ ಹಾಕಿ ಅದನ್ನು ನೀರು ಒಂದು ಕಡೆ ಕಾಯಕ್ಕಿಟ್ಟಿದ್ದೀನಿ, ಒಂದು ಕಡೆ ಸೈಡಿಗೆ. ಸೊ ನಾನು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ನಾನು ಒಂದು ಸೈಡ್ ನೀರು ಕಾಯಕ್ಕಿಟ್ಬಿಡ್ತೀನಿ, ಬೇಗ ಆಗಿಬಿಡುತ್ತೆ ಅಂತ. ಈಗ ನಾನು ಡೈರೆಕ್ಟ್ ತಣ್ಣೀರು ಹಾಕಿಬಿಟ್ರೆ ಲೇಟ್ ಆಗುತ್ತೆ ಅಂತ ನನ್ನ ಮಗ ನಾನು ಏನೇ ಕೆಲಸ ಮಾಡ್ತಾ ಇರಲಿ ನನ್ನೊಂದು ಎಲ್ಲಿ ಇಡಲಿ ಅಂತ ಅವನು ಒಂದು ಕೆಲಸ ಮಾಡೋಕ್ಕೆ ಬರ್ತಾನೆ, ಮಾಡೋದು ಒಂಚೂರು ಆದರೂ ಮಾಡ್ತಾನಲ್ಲ ಅಂತ ಖುಷಿ ಪಡ್ಕೊಂಡು ಇದು ಮಾಡಬೇಕು ಅಷ್ಟೇ. ಸೊ ಪಲಾವ್ ಎಲ್ಲ ರೆಡಿ ಆಯಿತು, ಅವ್ರಿಗೆ ಹಾಕ್ಕೊಟ್ಟೆ. ಅವ್ರಿಗೆ ಪಲಾವ್ ಹಾಕ್ಕೊಟ್ಟು ನಾನು ಕೂಡ ತಿಂದು ಇನ್ನು ಕೆಲಸ ಶುರು ಮಾಡ್ಕೋಬೇಕು. ಅವನು ತಿಂತಾಯಿದ್ದ, ಈಗೆಲ್ಲ ಕೆಲಸ ರೆಡಿ ಮಾಡ್ಕೋಬೇಕು ಅಂತ ಹೇಳಿ. ಆ ಕಡೆ ರೂಮ್ ಎಲ್ಲ ತುಂಬಾ ಗಲೀಜಾಗಿತ್ತು, ಬಟ್ಟೆಗಳೆಲ್ಲ ತುಂಬ ಗಲೀಜಾಗಿತ್ತು. ನಾನು ತೆಗ್ದಿರಲಿಲ್ಲ, ಒಳನರಸೀಪುರದಿಂದ ಬಂದು ಎಲ್ಲ ನೀಟಾಗಿ ಒರೆಸಿ ಎಲ್ಲ ರೆಡಿ ಮಾಡಿದ್ದೆ. ಮತ್ತು ನಾನು ಏನು ಅದನ್ನು ರೆಡಿ ಮಾಡೋಕ್ಕಾಗಲಿಲ್ಲ, ಟೈಮ್ ಕೂಡ ಸಿಕ್ಕಿರಲಿಲ್ಲ ನನಗೆ. ಸೊ ಇವತ್ತು ಯಾಕೋ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಅದನ್ನೆಲ್ಲ ಒಣಗಿಸಿ ಇಡೋಣ ಅಂತ ಇಡ್ತಾಯಿದ್ದೀನಿ. ಅದನ್ನು ಕ್ಲೀನ್ ಮಾಡೋದೇ ರಾತ್ರಿ ನೈಟು ಹೆಚ್ಚು ಕಡಿಮೆ 1:30 ಎಲ್ಲ ಒರೆಸಿ ನಾನು ಮಲಗೊಳೋದಕ್ಕೆ 1:30. ಇನ್ನೂ ಕೆಲಸ ಇತ್ತು, ಆದರೂ ಮಾಡೋಕ್ಕಾಗಲಿಲ್ಲ. ಮನೆಗೆ ಸ್ವಲ್ಪ ಸಾಮಾನುದು ಎಲ್ಲ ಖಾಲಿಯಾಗಿತ್ತು, ಎಲ್ಲನೂ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಜೋಡಿಸಿ ಒಂದು ಕಡೆಗಿಟ್ಟು ನಾನು ಎಲ್ಲ ರೆಡಿ ಮಾಡೋ ಅಷ್ಟರೊಳಗೆ ಅಷ್ಟೊತ್ತಾಗೋಯಿತು. ಏನಪ್ಪ ಅಂದರೆ ಮನೇಲಿ ಒಂದು ಸಾಮಾನಿಲ್ಲ ಅಂದರೂ ಕೂಡ ಕೆಲಸ ಮಾಡೋಕ್ಕಾಗದೆ, ಅಂದರೆ ಅಡುಗೆ ಮಾಡೋಕ್ಕಾಗಿರ್ಬೋದು ಅಥವಾ ಏನಕ್ಕೂ ಆಗಲ್ಲ. ನಾನು ಎಲ್ಲವನ್ನು ಒಂದೊಂದು ತಿಂಗಳಿಗಾಗುವಷ್ಟು ತರಿಸ್ಬಿಡ್ತೀನಿ, ಪದೇ ಪದೇ ತರ್ಸೋಕ್ಕಾಗಲ್ಲ. ಬಿಕಾಸ್ ಅವರು ಹೋಗ್ತಿರ್ತಾರೆ ಟೌನಿಗೆ, ಆದರೆ ಪದೇ ಪದೇ ಹತ್ತರಿ ಇದು ತಗೊಬನ್ನಿ ಅಂತ ಹೇಳೋಕ್ಕಾಗಲ್ಲ. ನಾನು ಸರ್ಪು ಪುಡಿನೂ ಅಷ್ಟೇ ಒಂದೊಂದು 2-2 kg 3-3 kg ತರಿಸ್ಬಿಡ್ತೀನಿ. ಈ ಕೆಲಸದ ಮಧ್ಯೆ ಇದೊಂದು ಹಸು ಕರು ಹಾಕಿತ್ತು ಮನೆಯಲ್ಲಿ. ಸೊ ಗಿಣ್ಣು ಕಾಸು ಅಂದರು, ಬೆಳಗಿಗೆ ರೊಟ್ಟಿ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ದೇವಸ್ಥಾನಕ್ಕೂ ಹೋಗಬೇಕು ಅಂತ ಹೇಳಿ ಗಿಣ್ಣಿಗೆ ಇಡ್ತಾಯಿದ್ದೀನಿ ಇನ್ನೊಂದು ಕಡೆ. ಅದನ್ನೆಲ್ಲ ಅಂದರೆ ಸಾಮಾನೆಲ್ಲ ಜೋಡಿಸಿ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ನನ್ನ ಗಿಣ್ಣಿಗೆ ಸಕ್ಕರೆ ಮತ್ತು ಬೆಲ್ಲ ಎಲ್ಲ ಹಾಕಿ ಕರ್ಗಕ್ಕೆ ಇಟ್ಬಿಟ್ರೆ ಅದು ಕರಗ್ತಾ ಇರ್ತದೆ ಬೆಲ್ಲ. ಸೊ ಅದಾಗೋ ಅಷ್ಟರೊಳಗೆ ನಾನು ಹಾಸಿಗೆ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಸಿಗೆಗೆಲ್ಲ ಬೇರೆ ಕವರ್ಗಳು ಹಾಕಿ ಅದನ್ನು ರೆಡಿ ಮಾಡಿದೆ. ಸೊ ಬೆಳಗ್ಗೆಗೆ ಕಡಲೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಕಡಲೆಕಾಳು ನೆನೆ ಹಾಕಿದೆ. ಇನ್ನು ಆ ಕಡೆ ಹಾಲುಗಳು ಮನೆ ಆ ಕಡೆ ಅದೇನು ತೊಳೆದಿರಲಿಲ್ಲ, ಅಂದರೆ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಹಂಗೆ ಬಂದಿದ್ದೆ. ಒರೆಸೋಣ ಅಂತ ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ನೀಟಾಗೆಲ್ಲ ಒರೆಸ್ದೆ. ನನ್ನ ಮನೆ ಒರೆಸೋ ಅಷ್ಟರೊಳಗೆ ಅದನ್ನೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಹೆಚ್ಚು ಕಡಿಮೆ 1:30 ಆಗೇ ಹೋಯಿತು. ಸೊ ನನಗೆ ಯಾಕೋ 1:30 ಆದಮೇಲೆ ಹೊರಗಡೆ ಎಲ್ಲ ತಿರ್ಗೋಕ್ಕೆ ಸ್ವಲ್ಪ ಭಯ ಅಂತ ಅನ್ನಿಸ್ತು. ಸೊ ಹಂಗಾಗಿ ಹೊರಗಡೆ ಪಾತ್ರೆ ಎಲ್ಲ ಗುಡ್ಡೆ ಹಾಕಿದ್ದೆ, ಬಾಗಿಲು ತೊಳೆಯೋದೆಲ್ಲ ಎತ್ತು. ಸೊ ಅದನ್ನೆಲ್ಲ ಏನೂ ಮಾಡಲಿಲ್ಲ, ಬೆಳಗ್ಗೆ ಎದ್ದು ಎಲ್ಲ ಮಾಡಿಕೊಂಡೆ. ಬೆಳಗ್ಗೆ ಎದ್ದೆಲ್ಲ ಮಾಡಿ ರೆಡಿ ಮಾಡಿದೆ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿರೋ ಅಂಥ ಲಾಗು. ಸೊ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.